ನಾನು ಗೀತಾ ಹಿರೇಮಠ, ಅಸಿಸ್ಟೆಂಟ್ ಪ್ರೊಫೆಸರ್ GFGC ಅಣ್ಣಿಗೇರಿ. ಮತ್ತೊಮ್ಮೆ ನಿಮ್ಗೆ ನನ್ನ ಈ ವಿಡಿಯೋ ಸೆಷನ್ನಿಗೆ ವೆಲ್ಕಮ್ ಮಾಡ್ಕೊತೀನಿ. ಈ ಸೆಷನ್ ಒಳಗೆ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟದ್ದು ನೆಕ್ಸ್ಟ್ ಆಸ್ಪೆಕ್ಟ್ಸ್ ನೋಡೋಣ. ಹಿಂದಿನ ಸೆಷನ್ ಒಳಗೆ ರಿಕ್ರೂಟ್ಮೆಂಟ್ ಅಂದ್ರೆ ಏನು, ವೈ ಇಟ್ ಇಸ್ ರಿಕ್ವೈರ್ಡ್, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸನ್ನು ನೋಡಿದ್ವಿ. ಈ ಸೆಷನ್ ಒಳಗೆ ಫ್ಯಾಕ್ಟರ್ಸ್, ಇಂಟರ್ನಲ್ ಫ್ಯಾಕ್ಟರ್ಸ್, ಸೋರ್ಸಸ್ ಅವನು ನೋಡ್ಕೊಂಡು ಹೋಗೋಣ. ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಒಳಗೆ ಇಂಟರ್ನಲ್ ಸೋರ್ಸಸ್ಸನ್ನು ಕಾನ್ಸಂಟ್ರೇಟ್ ಮಾಡೋಣ. ಸೊ ಸೋರ್ಸಸ್ನೊಳಗೆ ಮೇಜರಾಗಿ 2 ಸೋರ್ಸಸ್ ಅದಾವೆ. ಒಂದು ಇಂಟರ್ನಲ್ ಸೋರ್ಸಸ್, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸಸ್ ಅಂತೇಳಿ. ಇಂಟರ್ನಲ್ ಸೋರ್ಸಸ್ ಅಂದರೆ ವಿದಿನ್ ದಿ ಆರ್ಗನೈಸೇಷನ್, ಎಕ್ಸ್ಟರ್ನಲ್ ಸೋರ್ಸಸ್ ಅಂದರೆ ಔಟ್ಸೈಡ್ ದಿ ಆರ್ಗನೈಸೇಷನ್. ಸೊ ಫಸ್ಟ್ ಇಂಟರ್ನಲ್ ಸೋರ್ಸಸ್ ಮ್ಯಾಗ ಕಾನ್ಸಂಟ್ರೇಟ್ ಮಾಡೋಣ. ಇಟ್ ರೆಫರ್ಸ್ ಟು ದಿ ಪ್ರೆಸೆಂಟ್ ವರ್ಕಿಂಗ್ ಎಂಪ್ಲಾಯೀಸ್ ಆಫ್ ದಿ ಕಂಪನಿ. ಅಂಡರ್ ದಿಸ್ ಮೆಥಡ್ ಕಂಪನಿ ರಿಕ್ರೂಟ್ಸ್ ಇಟ್ಸ್ ಓನ್ ಇಂಟರ್ನಲ್ ಪೀಪಲ್ ಥ್ರೂ ಪ್ರಮೋಷನ್ ಆ್ಯಂಡ್ ಟ್ರಾನ್ಸ್ಫರ್ಸ್. ಇಲ್ಲಿ ಆಲ್ರೆಡಿ ಇದ್ದದ್ದು ವರ್ಕರ್ಸಿಗೆ ಅವ್ರನ್ನ ಮತ್ತೊಂದು ಪೊಸಿಷನಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳೋದು. ಇದು ಪ್ರಮೋಷನರ್ ಆಗಿರಬಹುದು ಅಥವಾ ಟ್ರಾನ್ಸ್ಫರ್ಸ್ ಆದರೂ ಆಗಿರ್ಬೋದು. ಥ್ರೂ ದಿಸ್ ಮೆಥಡ್ ದೇ ಆರ್ ಗೋಯಿಂಗ್ ಟು ಅಪಾಯಿಂಟ್ ಇಂಟರ್ನಲಿ. ದಿಸ್ ಇಸ್ ಇಂಟರ್ನಲ್ ಸೋರ್ಸಸ್. ಸೊ ದೆನ್ ವಾಟ್ ದಿಸ್ ಇಂಟರ್ನಲ್ ಸೋರ್ಸಸ್ ಇನ್ಕ್ಲೂಡ್ಸ್? ಇಟ್ ಇನ್ಕ್ಲೂಡ್ಸ್ ಫಸ್ಟ್ ಒನ್ ಪ್ರೆಸೆಂಟ್ ಆ್ಯಂಡ್ ಪರ್ಮನೆಂಟ್ ವರ್ಕರ್ಸ್. ಸೊ ಈಗ ಸದ್ಯ ಯಾರು ಅದಾರ ಅವ್ರ ಹತ್ರ ಪ್ರಮೋಷನ್ ಮಾಡಾದರೂ ನಾವು ಇಂಟರ್ನಲಿ ರಿಕ್ರೂಟ್ ಮಾಡ್ಕೋಬೇಕು. ಇದನ್ನು ಇಂಟರ್ನಲಿ ರಿಕ್ರೂಟ್ ಮಾಡ್ಕೊಳೋದ್ರಿಂದ ಸೂಟೇಬಲ್ ಕ್ಯಾಂಡಿಡೇಟ್ಸ್ ಕಂಪ್ನಿಗೆ ಸಿಗ್ತಾರೆ. ಇಟ್ ಇಸ್ ದಿ ಬೆಸ್ಟ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಇಟ್ ಪ್ರೊವೈಡ್ಸ್ ಸೂಟೇಬಲ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಜಾಬ್. ಆ್ಯಂಡ್ ವೆನೆವರ್ ವಿ ಹ್ಯಾವ್ ಇಂಟರ್ನಲ್ ಸೋರ್ಸಸ್, ಆಲ್ವೇಸ್ ಇಟ್ ಇಸ್ ಬೆಟರ್ ಟು ಡಿಪೆಂಡ್ ಆನ್ ಇಂಟರ್ನಲ್ ಸೋರ್ಸಸ್. ಅವೈಲಬಿಲಿಟಿ ಆಫ್ ಸೂಟೇಬಲ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಜಾಬ್ ಇಟ್ ಈಸ್ ಎನ್ಶ್ಯೂರ್ಡ್ ಕಂಪೇರ್ಡ್ ಟು ದ್ಯಾಟ್ ಆಫ್ external sources. And for meeting the demands of trade unions, always trade union demand that existing employees, as these employees are the members of trade union, they demand that these employees are to be given more and more options. And even present employees will be motivated if at all they have any chances of promotion. ಈಗ ಅವ್ರಿಗೆ ಕ್ಲರ್ಕ್ ಇದ್ದು ಮ್ಯಾನೇಜರ್ ಹುದ್ದೆ ಖಾಲಿ ಇತ್ತಂದ್ರೆ ಇನ್ಸ್ಟೆಡ್ ಆಫ್ ಟೇಕಿಂಗ್ ಫ್ರಮ್ ಔಟ್ಸೈಡ್ ಮತ್ತೊಬ್ಬರನ್ನ ಹೊಸದಾಗಿ ನೇಮಕಾತಿ ಮಾಡ್ಕೊಂಡು ಮ್ಯಾನೇಜರ್ ಮಾಡಿಸ್ಕೊಂಡು ಬದಲಿ ಅವರೇ ಇದ್ದಿದ್ದ ಕ್ಲರ್ಕಿಗೆ ಪ್ರಮೋಷನ್ ಮಾಡಿ ಅವಕಾಶ ಕೊಟ್ಟರೆ ದಿಲ್ ಬಿ ವೆರಿ ಹ್ಯಾಪಿ. ಸೊ ದೆನ್ ಇಟ್ ಈಸ್ ಅ ಕೈಂಡ್ ಆಫ್ ಮೋಟಿವೇಶನ್. ಎಲ್ಲರಿಗೂ ಉಳ್ಕಿ ವರ್ಕರ್ಸಿಗೂ ಈ ಟೈಪು ಮೋಟಿವೇಶನ್ ಇರ್ತೈತಿ, ಅಂದರೆ ನಾವು ಇವತ್ತಿಲ್ಲ ನಾಳೆ ಮ್ಯಾನೇಜರ್ ಆಗಬಹುದು ಅಂಥೇಳಿ. ಸೊ ಸೆಕೆಂಡ್ ಈಸ್ casual employees. This type of internal sources can also be used in case of lower level management. So lower level ವರ್ಕ್ನೊಳಗೆ ಅನ್ಸ್ಕಿಲ್ಡ್ ವರ್ಕರ್ಸ್ನೊಳಗೆ ಈ ಟೈಪನ್ನು ಅವ್ರು ತೊಗೋತಾರೆ, ಈ ಟೈಪನ್ನು ಟ್ಯಾಪ್ ಮಾಡ್ಕೋತಾರೆ. ಸೊ ಇಟ್ ಈಸ್ ಅವೈಲಬಿಲಿಟಿ ಆಫ್ ಸೂಟೇಬಲ್ ಕ್ಯಾಂಡಿಡೇಟ್ಸ್, ಅಗೇನ್ ಪ್ರೆಷರ್ ಫ್ರಮ್ ಟ್ರೇಡ್ ಯೂನಿಯನ್ಸ್ ಫಾರ್ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಆಫ್ ದಿ ಪ್ರೆಸೆಂಟ್ ಜಾಬ್. ಈಗೇನು ನಾವು ಹಿಂದಿನ ಇದ್ರೊಳಗೆ ನೋಡಿದ್ವಲ್ಲ ಸೋರ್ಸಸ್, ಇದೇ ಟೈಪ್ ಇಲ್ಲೇನೋ ಸೇಮ್ ಬೆನಿಫಿಟ್ಸ್ ಅವೈಲೇಬಲ್ ಅದಾವೆ. ನೆಕ್ಸ್ಟ್ ಒನ್ ಈಸ್ ಯಾರು ರಿಟೈರ್ಡ್ ಆಗ್ಯಾರ, ಯಾರು ರಿಟ್ರೆಂಚ್ ಆಗ್ಯಾರ ಅವ್ರನ್ನೂ ಸಹ ನಾವು ಥಿಂಕ್ ಮಾಡ್ಬೋದು. ಸೊ ದಿ ಆರ್ಗನೈಸೇಷನ್ ಇಫ್ ಎಟ್ ಆಲ್ ದೇ ಹ್ಯಾವ್ ಪಾಲಿಸಿ ಆಫ್ ಲೇ ಆಫ್ ಎಂಪ್ಲಾಯೀಸ್ ಆ್ಯಂಡ್ ದೋಸ್ ರಿಟ್ರೆಂಚ್ ಎಂಪ್ಲಾಯೀಸ್ ಆರ್ ಅಪಾಯಿಂಟೆಡ್ ಬೈ ದಿ ಮ್ಯಾನೇಜ್ಮೆಂಟ್ ಬಿಕಾಸ್ ಆಫ್ ಆಬ್ಲಿಗೇಷನ್ ಆರ್ ಈವನ್ ಪ್ರೆಷರ್ ಫ್ರಮ್ ದಿ ಟ್ರೇಡ್ ಯೂನಿಯನ್. ತೆಗೆದಿದ್ರಪ್ಪ ಅವ್ರನ್ನ ಕೆಲಸದಿಂದ ತೆಗೆದಿದ್ರೆ ಅಂಥವ್ರನ್ನೂ ಅವರು ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಈಸ್ ಎಂಪ್ಲಾಯಿ ಫ್ರೆಂಡ್ಸ್ ರಿಲೇಟಿವ್ಸ್ ಇನ್ಸೈಡ್ ಮೂನ್ ಲೈಟಿಂಗ್ ಅಂತ ಕರೀತಾರೆ. ಇದು ವೆನ್ ಅಡಿಷ್ನಲ್ ವರ್ಕ್ ಈಸ್ ಟು ಬಿ ಡನ್, ಅಡಿಷ್ನಲ್ ವರ್ಕ್ ಮಾಡೋ ಮುಂದೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳೋ ಬದಲಿ ಈ ಕೆಲಸದ ಜೊತೆ ಅದನ್ನು ಮಾಡಿರಿ. ಆವಾಗ ವರ್ಕರ್ಸ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಕೊಡೋದು, ಎಕ್ಸ್ಟ್ರಾ ಬೋನಸ್ ಕೊಡೋದು ಅವ್ರಿಗೆ. ಸೊ ಆವಾಗ ಖುಷಿ ಆಗ್ತಾರೆ, ವರ್ಕರ್ಸ್ ಖುಷಿ ಆಗ್ತಾರೆ. ಅಂದರೆ ಇರೋ ಕೆಲಸ ಒಂದೇ ಕೆಲಸ ಮಾಡೋದು ಅದು, ಅದ್ರ ಜೊತೆ ಮತ್ತು ಎಕ್ಸ್ಟ್ರಾ ಕೆಲಸಕ್ಕೆ ಹೊರಗಿನವ್ರು ತೊಗೊಳೋ ಬದಲಿ ಇವ್ರಿಗೆ ಅದು ಆಪ್ಷನ್ ಕೊಡೋದು, ನೀವೇ ಇದನ್ನು ಮಾಡಿರಿ ಅಂಥೇಳಿ. ಸೊ ಇದನ್ನು ಸಹ ಕಂಪ್ನಿಯವರು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಡಿಪೆಂಡೆನ್ಸ್ ಆಫ್ ಡಿಸೀಸ್ಡ್, ಡಿಸೇಬಲ್ ಆರ್ ರಿಟೈರ್ಡ್ ಆರ್ ಪ್ರೆಸೆಂಟ್ ಎಂಪ್ಲಾಯೀಸ್. ಒಂದು ವೇಳೆ ಯಾರಾದರೂ ಎಂಪ್ಲಾಯೀಸ್ ಡೆತ್ ಆಗಿತ್ತಂದ್ರೆ ಅವ್ರದ್ದು ಡಿಪೆಂಡೆಂಟ್ಸ್, ಅಥವಾ ಯಾರಾದರೂ ಡಿಸೇಬಲ್ ಆಗಿದ್ರಂದ್ರೆ ಅವ್ರ ಡಿಪೆಂಡೆಂಟ್ಸ್, ರಿಟೈರ್ಡ್ ಆದವ್ರದ್ದು ಡಿಪೆಂಡೆಂಟ್ಸ್, ಅಥವಾ ಪ್ರೆಸೆಂಟ್ ಎಂಪ್ಲಾಯೀಸ್ ಡಿಪೆಂಡೆಂಟ್ಸ್ ಅವ್ರನ್ನೂ ಸಹ ಕಂಪ್ನಿಯವರು ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ಕೆ ಥಿಂಕ್ ಮಾಡ್ಬೋದು. ಸೊ ಇನ್ ಆರ್ಡರ್ ಟು ಶೋ ಲಾಯಲ್ಟಿ ಟು ದಿ ಎಂಪ್ಲಾಯಿ, ಸಮ್ ಆರ್ಗನೈಸೇಷನ್ಸ್ ದೇ ಗೋ ಫಾರ್ ಎಂಪ್ಲಾಯ್ಮೆಂಟ್ ಆಫ್ ದಿಸ್ ಕೈಂಡ್. ದೇ ಗಿವ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಟು ಡಿಪೆಂಡೆಂಟ್ಸ್ ಆಫ್ ಡಿಸೀಸ್ಡ್ or in case of retired persons, or in case of present employees they give the chances. Then what are the benefits of this internal sources? ಆಂತರಿಕ ಮೂಲಗಳಿಂದ ಆಗುವಂಥ ಅನುಕೂಲತೆಗಳು ಏನು? ಇಟ್ ಇನ್ಕ್ರೀಸಸ್ ದಿ ಮಾರಲ್ ಆಫ್ ದಿ ಎಂಪ್ಲಾಯೀಸ್. ಸೊ ಖುಷಿ ಆಕ್ಕಾರೆ ಯಾರು ಇದವ್ರನ್ನ ತೊಗೊಂಡ್ರೆ ಅಂದ್ರೆ ಇಟ್ ಇಸ್ ನೈತಿಕತೆ ಹೆಚ್ಚಿಗೆ ಆಕೈತದ. ದೆನ್ ಇಟ್ ಮಿನಿಮೈಸಸ್ ದಿ ಕಾಸ್ಟ್ ಆಫ್ ಸೆಲೆಕ್ಷನ್.
instead of going for outside selection, if at all we go for internal promotions, it automatically reduces cost of selection. ಈಗ ನಾವು ಹೊರಗಿನವ್ರ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಇಂಟರ್ವ್ಯೂ ಮಾಡಬೇಕು, ಮತ್ತು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಆದರೆ ಆಲ್ರೆಡಿ ಇದ್ದವ್ರನ್ನ ನಾವು ಪ್ರಮೋಷನಿಂದ ನಾವು ಪೋಸ್ಟನ್ನ ಫಿಲಪ್ ಮಾಡ್ಕೊಂಡ್ವಿ ಅಂದ್ರೆ ಕಾಸ್ಟ್ ಆಫ್ ಸೆಲೆಕ್ಷನ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್. ಆ್ಯಂಡ್ ಆಲ್ವೇಸ್ ದಿಸ್ ಟೈಪ್ ಈಸ್ ವೆಲ್ಕಮ್ಡ್ ಬೈ ಟ್ರೇಡ್ ಯೂನಿಯನ್. ಟ್ರೇಡ್ ಯೂನಿಯನ್ ಆಲ್ವೇಸ್ ದೇ ವಾಂಟ್ ದ್ಯಾಟ್ ಕಂಪ್ನಿ ಇನ್ಸ್ಟೆಡ್ ಆಫ್ ಅಪಾಯಿಂಟಿಂಗ್ ಫ್ರಮ್ ಔಟ್ಸೈಡರ್ಸ್ ದೇ ಶುಡ್ ಗೋ ಫಾರ್ ಇಂಟರ್ನಲ್ ಸೋರ್ಸಸ್. ಹೊರಗಿನವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ಕೆ ಒಳಗಿನವ್ರನ್ನ ಅಂದ್ರೆ ಆಲ್ರೆಡಿ ಕಂಪ್ನಿ ಒಳಗೆ ಎಕ್ಸ್ಪೀರಿಯನ್ಸ್ಡ್ ಇದ್ದವ್ರನ್ನ ಪ್ರಮೋಷನ್ ಮಾಡಿ ಆ ಪೋಸ್ಟನ್ನ ಫಿಲಪ್ ಮಾಡ್ಬೇಕಂತೇಳಿ ಆಲ್ವೇಸ್ ಟ್ರೇಡ್ ಯೂನಿಯನ್ ಡಿಮಾಂಡ್ ಮಾಡ್ತಾರೆ. ದೆನ್ ಇಟ್ ಮಿನಿಮೈಸಸ್ ಕಾಸ್ಟ್ ಆಫ್ ಟ್ರೈನಿಂಗ್ ಆ್ಯಂಡ್ ಇಂಡಕ್ಷನ್. ಸೊ ಟ್ರೈನಿಂಗ್ ಈಗ ಹೊರಗಿನವ್ರು ಬಂದ್ರಂದ್ರೆ ಅವ್ರಿಗೆ ಕಂಪ್ನಿ ಅಂದರೆ ಏನು ಹಿಡ್ಕೊಂಡು ಪ್ರತಿಯೊಂದು ಟ್ರೈನಿಂಗ್ ಕೊಡಬೇಕು. ಬಟ್ ಆಲ್ರೆಡಿ ಕಂಪ್ನಿ ಇನ್ಸೈಡ್ ಅವರು ಕೆಲಸ ಮಾಡ್ತಿರ್ತಾರೆ. ಆರ್ಗನೈಸೇಷನ್ ಅವ್ರಿಗೆ ಪರ್ಫೆಕ್ಟ್ಲಿ ಗೊತ್ತಿರ್ತೈತೆ ಕಂಪ್ನಿ ಅಂದರೆ ಏನಂತ ಗೊತ್ತಿರ್ತೈತೆ ಅವ್ರಿಗೆ. ಅದ್ರ ಸಂಬಂಧ ಅವ್ರಿಗೆ ಎಕ್ಸ್ಟ್ರಾ ಟ್ರೈನಿಂಗ್ ಕಾಸ್ಟ್, ಆ ಜಾಬನ್ನು ಬಿಟ್ಟು ಬೇರೆ ಟ್ರೈನಿಂಗ್ ಕಾಸ್ಟ್ ಇರೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕ್ಲರ್ಕಿಂದ ಮ್ಯಾನೇಜರ್ ಹೋದ, ಅಫ್ಕೋರ್ಸ್ ಟ್ರೈನಿಂಗ್ ಇಸ್ ರಿಕ್ವೈರ್ಡ್. ಸದ್ಯ ಕ್ಲರ್ಕ್ನೊಳಗೆ ಪರ್ಫೆಕ್ಟ್ ಇರ್ತಾನೆ, ಮ್ಯಾನೇಜರ್ ಹೋದಾಗ ಟ್ರೈನಿಂಗ್ ಬೇಕು. ಆದರೆ ಅವ್ರ ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಿರೋ ಸಂಬಂಧ ಟ್ರೈನಿಂಗ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಕೈತಿ. ಇಂಡಕ್ಷನ್ ಆಲ್ಸೋ ಇಸ್ ನಾಟ್ ರಿಕ್ವೈರ್ಡ್. ಅವ್ರನ್ನ ಮತ್ತೊಬ್ರಿಗೆ ಪರಿಚಯ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಆಲ್ರೆಡಿ ಅವರು ಕಂಪ್ನಿ ಒಳಗೆ ಇರ್ತಾರೆ. ಸೊ ಇಂಡಕ್ಷನ್ ಕಾಸ್ಟ್ ಇಸ್ ಆಲ್ಸೋ ಮಿನಿಮೈಸ್ಡ್. ಇಟ್ ಪ್ರೊವೈಡ್ಸ್ ದಿ ಸ್ಟೆಬಿಲಿಟಿ ಆಫ್ ಎಂಪ್ಲಾಯ್ಮೆಂಟ್. ಈಗ ಕ್ಲರ್ಕ್ಸಿಗೆ ಪ್ರಮೋಷನ್ ಮಾಡಿ ಮ್ಯಾನೇಜರ್ ಹುದ್ದೆಗೆ ಕೊಟ್ಟರೆ ಅಥವಾ ಮ್ಯಾನೇಜರ್ನ ಪ್ರಮೋಷನ್ ಮಾಡಿ ಮತ್ತು ಹೈಯರ್ ಪೋಸ್ಟ್ ಜನರಲ್ ಮ್ಯಾನೇಜರ್ ಹೈಯರ್ ಪೋಸ್ಟ್ ಕೊಟ್ಟರೆ ಅವ್ರಿಗೆ ಸ್ಟೆಬಿಲಿಟಿ ಅನಿಸುತ್ತೆ. ಅಂದರೆ ಕಂಪ್ನಿ ಒಳಗೆ ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ, ನಮ್ಮ ಪರ್ಫಾರ್ಮೆನ್ಸನ್ನು ಐಡೆಂಟಿಫೈ ಮಾಡ್ತಾರೆ, ಅಲ್ಲಿ ಪ್ರಮೋಷನ್ ಚಾನ್ಸಸ್ ಅದಾವ ಅಂತ ತಿಳ್ಕೊಂಡು ಅವರು ಕಂಪ್ನಿನ ಬಿಟ್ಟು ಹೋಗೋಂಗಿಲ್ಲ. with the hopes that we may also get the promotion, they are going to continue in the company. This stability is available in case of internal sources. So it motivates other employees also to work towards work actually. So prepare themselves for the promotion. ಇವತ್ತು ಒಬ್ಬ ವ್ಯಕ್ತಿಗೆ ಪ್ರಮೋಷನ್ ಆಗಿ ಹೈಯರ್ ಪೋಸ್ಟಿಗೆ ಹೋಗಿರ್ಬೋದು, ಆದರೆ ನಾವು ಇದೇ ಟೈಪ್ ವರ್ಕ್ ಮಾಡಿದ್ವಿ ಅಂದರೆ ವಿ ಆಲ್ಸೋ ಗೆಟ್ ದಿ ಪ್ರಮೋಷನ್ ಅನ್ನುವಂಥ ಮೋಟಿವೇಶನ್ ಉಳಿಕೆ ವರ್ಕರ್ಸ್ಗೂ ಸಿಗ್ತೈತಿ. ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಆಲ್ಸೋ ಹ್ಯಾಸ್ ಅ ಡಿಸ್ಅಡ್ವಾಂಟೇಜಸ್. ಏನಪ್ಪ ಡಿಸ್ಅಡ್ವಾಂಟೇಜಸ್ ಅಂದರೆ ಆರ್ಗನೈಸೇಷನಿಗೆ ಫ್ರೆಶ್ ಔಟ್ಲುಕ್ ಬರೋಂಗಿಲ್ಲ. ಯಾವಾಗಲೂ ಏನಂದ್ರೆ ಇಂಟರ್ನಲ್ ಏನದಾರ ಅವ್ರ ಹತ್ರದಿಂದನೇ ಅವ್ರನ್ನ ಪ್ರಮೋಷನ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾರ. ಅಂದ್ರೆ ಈ ಕಂಪ್ನಿಯವ್ರಿಗೆ ಹೊರಗಿಂದ ಫ್ರೆಶ್ ಎಂಪ್ಲಾಯೀಸ್ ಕಂಪ್ನಿ ಒಳಗೆ ಬರೋಂಗಿಲ್ಲ. ಸೊ ದ್ಯಾಟ್ ಪ್ರಾಬ್ಲಮ್ ಇಸ್ ದೇರ್. ದೆನ್ ಚೇಂಜಸ್ ಆಫ್ ದಿ ಫೇವರಿಟಿಸಮ್, ನೆಪೋಟಿಸಮ್, ದೀಸ್ ಪ್ರಾಬ್ಲಮ್ಸ್ ಆರ್ ದೇರ್. ಇದು ಸೋಷಿಯಲ್ ಟೆನ್ಷನ್. ಈಗ ನಾವು ಅದನ್ನು ಡಿಸ್ಕಷನ್ ಮಾಡಬೇಕಂದ್ರೆ ಒಂದೇ ಕ್ಲಾಸ್ನವ್ರು ಅದೇ ಕಾಸ್ಟ್ನವ್ರನ್ನ ಪ್ರಮೋಟ್ ಮಾಡ್ತಾರೆ. ಈ ಟೈಪು ಒಂಥರ ಸೋಷಿಯಲ್ ಇಶ್ಯೂಸ್ ಇಲ್ಲಿ ಬರ್ತಾವೆ. ಪ್ಲಸ್ ನೆಪೋಟಿಸಮ್, ಅಪ್ಪ ಜಾಬ್ ಮಾಡ್ತಾನೆ, ಮಕ್ಕಳಿಗೂ ಜಾಬ್ ಸಿಕ್ತು, ಆದರೆ ಹೊರಗಿನ ಯಾರಿಗೂ ಸಿಗೋಂಗಿಲ್ಲ. ಹೊರಗಿನ ಯಾರಿಗೂ ಜಾಬ್ ಸಿಗೋಂಗಿಲ್ಲ ಅನ್ನೋ ಚಾನ್ಸಸ್ ಬರಬಹುದು. ಅಥವಾ ಫೇವ್ರಿಟಿಸಮ್, ನಾನು ನಿಮ್ಗೆ ಈ ಕೆಲಸ ಮಾಡಿದ್ರಷ್ಟೇ ನಿಮಗೆ ಪ್ರಮೋಷನ್ ಮಾಡ್ತೀನಿ, ಇಲ್ಲಿಲ್ಲ ಹೊರಗಿನವ್ರು ಅಪಾಯಿಂಟ್ಮೆಂಟ್ ಮಾಡ್ಕೋತೀನಿ ಅಂದಾಗ ಇನ್ ಆರ್ಡರ್ ಟು ಗೆಟ್ ದಟ್ ಪ್ರಮೋಟೆಡ್ ವರ್ಕ್ ವಿ ಮೇ ಗೋ ಫಾರ್ ಸಮ್ ಅದರ್ ಕೈಂಡ್ಸ್ ಆಫ್ ದೀಸ್ ಫೇವರಿಟಿಸಮ್ ಆಲ್ಸೋ. ಅವ್ರಿಗೆ ಒಂದು ಟೈಪ್ ಶಿಫಾರಸಿನ ಮ್ಯಾಗ ಕೆಲಸ ಸಿಕ್ಕಂಗೆ ಅದು ಚಾನ್ಸಸ್ ಜಾಸ್ತಿ ಇರ್ತಾವೆ. ನೆಕ್ಸ್ಟ್, ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಮೇ ನಾಟ್ ಬಿ ಅವೈಲೇಬಲ್ ಇನ್ ದಿ ಕಂಪನಿ. ಅವ್ರಿಗೆ ಪ್ರಮೋಷನ್ ಮಾಡಿ ಏನು ಕ್ವಾಲಿಫಿಕೇಷನ್ ಬೇಕಲ್ಲ ಅದು ಇರಲಿಕ್ಕಿಲ್ಲ. ಅಂಥ ಟೈಮ್ನಾಗೂ ಇಟ್ ಬಿಕಮ್ಸ್ ಡಿಫಿಕಲ್ಟ್, ಪರ್ಟಿಕ್ಯುಲರ್ ಇನ್ ಕೇಸ್ ಆಫ್ ಎಕ್ಸ್ಪಾನ್ಷನ್ ಆ್ಯಂಡ್ ಡೈವರ್ಸಿಫಿಕೇಷನ್. ದೆನ್ ಡಿಸ್ಕರೇಜ್ಮೆಂಟ್ ಆಫ್ ನ್ಯೂ ಬ್ಲಡ್ ಕಮಿಂಗ್ ಇನ್ ಟು ಆರ್ಗನೈಸೇಷನ್. ಅವರು ಹೊಸದಾಗಿ ಯಾರು ಇರ್ತಾರಲ್ಲ ಅವರು ಕಂಪ್ನಿ ಒಳಗೆ ಜಾಯ್ನ್ ಆಗಬೇಕಂತ ಹೇಳಿದ್ರೆ ಅವ್ರಿಗೆ ಚಾನ್ಸಸ್ ಕಡಿಮೆ ಆಗುತ್ತೆ. ಓನ್ಲಿ ಬಿಕಾಸ್ ಆಫ್ ಪ್ರಮೋಷನ್ ದ ಎಕ್ಸಿಸ್ಟಿಂಗ್ ವರ್ಕರ್ಸ್ ಆರ್ ಗೋಯಿಂಗ್ ಟು ಗೆಟ್ ದಿ ಜಾಬ್, ನಾಟ್ ನ್ಯೂ ವರ್ಕರ್ಸ್. ಆವಾಗ ನ್ಯೂ ವರ್ಕರ್ಸ್ಗೆ, ನ್ಯೂ ಕ್ವಾಲಿಫೈಡ್ ಇದ್ದವ್ರಿಗೆ, ಹೊಸ ಐಡಿಯಾ ಇದ್ದವರು ಕಂಪ್ನಿ ಒಳಗೆ ಬರೋಕ್ಕೆ ಡಿಫಿಕಲ್ಟೀಸ್ ಆಗ್ಬೋದು. ದಿಸ್ ಇಸ್ ಅಬೌಟ್ internal sources of recruitment. So you can go through the multiple choice questions, give the answers. Recruitment andre ಏನು, ರಿಕ್ರೂಟ್ಮೆಂಟ್ ಇಂಟರ್ನಲ್ ಸೋರ್ಸಸ್ ನೊಳಗೆ ಯಾವ ಇಂಟರ್ನಲ್ ಸೋರ್ಸಸ್ ಅದಾವೆ, ಪ್ರತಿಯೊಂದರದ್ದು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಓವರ್ ಆಲ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನಲ್ ಸೋರ್ಸಸ್. ಓಕೆ, ಥ್ಯಾಂಕ್ ಯು.